ಅಸ್ಸಲಾಮಲೈಕುಮ್. ಸೊ ನಾನು ಸಫ್ವಾನ್ ಬಹ್ರೈನಲ್ಲಿದ್ದೇನೆ ಇವಾಗ. ಆ್ಯಕ್ಚುಲಿ ತುಂಬಾ ಚರ್ಚೆಗಳೆಲ್ಲ ನಡೀತಾ ಇದೆ, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕೂಡ. ಸೊ ತುಂಬ ಚರ್ಚೆಗಳು ನಡೀತಾ ಇದೆ, ನಾನು ಗಮನಿಸಿದೆ. ನನ್ನ ಸ್ನೇಹಿತರು ಕೂಡ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಪೋಸ್ಟರ್ಗಳನ್ನೆಲ್ಲ ಕಳಿಸಿದರು. ವಿಷಯ ಏನಂದರೆ, ಸೊ ಬಹ್ರೈನ್ನ ಗಲ್ಫ್ ಕಂಟ್ರಿಯ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಇದರ ನಡುವೆ ನಾನು ನಮ್ಮ ಸ್ಟೇಟ್ ಮೀಡಿಯಾ ಮತ್ತು ನ್ಯಾಷನಲ್ ಮೀಡಿಯಾಗೆ ಕೆಲವೊಂದಕ್ಕೆ ಅಡ್ರೆಸ್ ಮಾಡಿದ್ದೆ. ಸೊ 2 ಡೇಸ್ ಬ್ಯಾಕ್, ನಿನ್ನೆ ಎಲ್ಲ ಮೊನ್ನೆ, ಒಂದು ರಿಪಬ್ಲಿಕ್ ಕನ್ನಡ ಅನ್ನುವಂಥ ಚಾನಲ್ನಲ್ಲಿ ನಾನು ಪ್ಯಾನಲ್ ಡಿಸ್ಕಷನಲ್ಲಿ ಕೂಡ ಭಾಗವಹಿಸಿದೆ. ಅದರಲ್ಲಿ ನಮ್ಮ ಆರತಿ ಕೃಷ್ಣ ಮೇಡಮ್ ಅವರಿದ್ದರು, ಮತ್ತು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರಿದ್ದರು, ಇನ್ನಿತರ ಪೊಲಿಟಿಕಲ್ ಪಾರ್ಟಿನ ಲೀಡರ್ಸ್ ಎಲ್ಲ ಇದ್ದರು. ಸೊ ನಾನು ಆಬ್ವಿಯಸ್ಲಿ ಸ್ಮಿತಾ ರಂಗನಾಥ್ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಸೊ ಅದರ ಮುಂಚೆ ಕೂಡ ತುಂಬಾ ನಾನು ಮೀಡಿಯಾಗಳಲ್ಲೆಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲ ಅಡ್ರೆಸ್ ಮಾಡಿದ್ದೇನೆ. ಸೊ ಗೊತ್ತಿರುವವರಿಗೆ ಗೊತ್ತಿದೆ, ಗೊತ್ತಿಲ್ಲದವರಿಗೆ ಗೊತ್ತಿರಲ್ಲ. ಅದು ತುಂಬ ಸಮಯದಿಂದ ನಾನು ಮಾಡ್ತಾ ಇದ್ದೇನೆ, ಇದು ಹೊಸತೇನಲ್ಲ. ಸೊ ಆ್ಯಕ್ಚುಲಿ ವಿಷಯ ಏನಂದರೆ, ಸೊ ನೋಡಿ, ನಾನು ಆ ಒಂದು ಡಿಸ್ಕಷನಲ್ಲಿ ನನ್ನ ಹತ್ರ ಅವ್ರು ಹೇಳ್ತಾರೆ, ಅದು ಸುಮಾರು 45 ನಿಮಿಷಗಳ ಸುದೀರ್ಘ ಡಿಸ್ಕಷನ್. ಸೊ ವಿಷಯ ಏನಂದರೆ, ಅದರಲ್ಲಿ ನನ್ನ ಹತ್ರ ಆ್ಯಂಕರ್ ಅವರು ಕೇಳ್ತಾರೆ, ಸಫ್ವಾನ್ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಏನಾಗ್ಬೋದು. ಸೊ ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಮಗೆ ಭಯ ಇಲ್ಲ, ಈ ದೇಶದ ಮೇಲೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಇಲ್ಲಿನ ಆ ಥರ ಎಲ್ಲ ಕೊಡ್ತೇನೆ. ಅದು ಫ್ಯಾಕ್ಟ್ ವಿಷಯ. ನಮಗೆ ಬಹಳಷ್ಟು ಬಹ್ರೈನ್ ಮೇಲೆ ಬಹಳಷ್ಟು ಅಭಿಮಾನ ಇದೆ, ಪ್ರೀತಿ ಇದೆ. ಇಲ್ಲಿನ ರಾಜರು ಇಲ್ಲಿನ ಅನಿವಾಸಿಗಳನ್ನು ಅವರ ದೇಶವಾಸಿಗಳಂತೆ ಪ್ರೀತಿಸ್ತಾರೆ. ಸೊ ಅದಿರಲಿ. ಸೊ ಮತ್ತೆ ನಾನು ಹೇಳ್ತೇನೆ, ಮತ್ತು ಮುಂದುವರಿಸ್ತಾ, ನಮಗೆ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಅವರು ಜಗತ್ತಿನ ನಾಯಕರ ಜೊತೆ ಇಟ್ಟುಕೊಂಡಂತಹ ಆ ಒಂದು ಬಾಂಧವ್ಯ, ಗಲ್ಫ್ ದೇಶಗಳ ಒಂದು ರಾಜರುಗಳ ಜೊತೆ ಇಟ್ಟುವಂತಹ ಸಂಬಂಧ ಎಲ್ಲ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಮಗೇನಾದರೂ ಅಂತಹ ತುರ್ತು ಪರಿಸ್ಥಿತಿ ಬಂದರೆ ನಮ್ಮನ್ನು ಸೇಫ್ ಮಾಡ್ಬೋದು ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳ ಮುಖಾಂತರ ಅನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ. ಅದಕ್ಕೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಯಾಕೆಂದರೆ ಇಂತಹ ವಿಷಯದಲ್ಲಿ ನನ್ನ ಹತ್ರ ಈ ಸಂದರ್ಭದಲ್ಲಿ ಅದನ್ನು ಅನುಭವಿಸಿದವರು ನಾವು. ಆ್ಯಕ್ಚುಲಿ ನಮ್ಗೆ ಗೊತ್ತು ಇಲ್ಲಿ ಯಾವ ಥರ ಆಗಿತ್ತು, ನಮ್ಮ ಮೆಂಟ್ಯಾಲಿಟಿ ಇವಾಗ ಹೇಗಿದೆ, ಸೊ ಏನಾಗ್ಬೋದು ಅನ್ನುವಂಥ ಆತಂಕ ಯಾವ ಥರ ಇದೆ ಅನ್ನೋದು. ಆವಾಗ ನಾವು ಆಬ್ವಿಯಸ್ಲಿ ಅದಿವಾಗ ಊರಿನಲ್ಲಿ ಕೂತು ಮಾತನಾಡುವ ಹಾಗೆ ಅಲ್ಲ. ನಿಮ್ಗೆ ಇಷ್ಟ ಬಂದ ಹಾಗೆ ಊರಿನಲ್ಲಿ ಅವನು ಹಾಗೆ ಮಾತನಾಡಬಾರ್ದಿತ್ತು, ಹೀಗೆ ಮಾತನಾಡಬಾರ್ದಿತ್ತು ಅಂತ ನಿಮ್ಗೆ ಹೇಳ್ಬೋದು ಈಸಿಯಾಗಿ. ನಾರ್ಮಲಿ ನಾನು ಊರಲ್ಲಿದ್ದರೆ ಇನ್ನೊಬ್ಬರ ಬಗ್ಗೆ ಅದೇ ರೀತಿ ಹೇಳ್ತಾ ಇದ್ದೆ. ಕಾರಣ ಅದು ಆ್ಯಕ್ಚುಲಿ ನಮಗೆ ಅದರ ಅನುಭವ ಗೊತ್ತಿರಲ್ಲ. ಬಟ್ ಇಲ್ಲಿ ಇವಾಗ ನಮ್ಮ ಕುಟುಂಬ ಊರಲ್ಲಿದೆ, ನಮ್ಮ ಬಂಧು ಬಳಗ ಊರಲ್ಲಿದೆ. ನಾವು ಏನಾದರೂ ಆದರೆ ಏನು ಮಾಡೋದು ಅನ್ನುವಂಥ ಚಿಂತೆ ಬರುವಾಗ ನಮಗೆ ಕಾಣುವುದು ನಮ್ಮ ಸರ್ಕಾರ, ನಮ್ಮ ದೇಶ ಏನು ಮಾಡ್ಬೋದು ಅಂತ. ಸೊ ಅದು ಡೆಫಿನೆಟ್ಲಿ ಮಾಡ್ಬೋದು. ಅದು ಇವಾಗಿನ ಪ್ರಧಾನಿ ಇದ್ದಾರೆ, ಯಾವ ಪ್ರಧಾನಿ ಇದ್ರೂ ಕೂಡ ಒಳ್ಳೆಯ ಬಂಧ ಇರ್ತಿದ್ರೆ ಅದು ಯಾರಾದರೂ ಮಾಡ್ತಿದ್ರು. ಸೊ ಇವಾಗ ಯಾರಿದ್ದಾರೆ, ಮೋದಿ ಅವರಿದ್ದಾರೆ. ನಾನು ಅದನ್ನೇ ಹೇಳಿದ್ದೇನೆ, ಅದು ಆ ಮಾತಿಗೆ ಇನ್ನೂ ಕೂಡ ಬದ್ಧನಾಗಿದ್ದೇನೆ. ಅದರ ನಂತರ ನಾನೊಂದು 2 TV ಚಾನಲ್ಗಳಲ್ಲಿ ಮಾತನಾಡಿದೆ. ಸೊ ಅದೇ ರೀತಿ ನಾನು ಹೇಳಿದೆ. ನಾನು ಇನ್ನೂ ಕೂಡ ಇವತ್ತು ಕೂಡ ಸಂಜೆ ಒಂದು ಪ್ಯಾನಲ್ ಡಿಸ್ಕಷನ್ ಇದೆ, ಅದರಲ್ಲೂ ಕೂಡ ನಾನು ಅದನ್ನೇ ಹೇಳ್ತೇನೆ. ಅದಕ್ಕೆ ನಾನು ಈಗಲೂ ಬದ್ಧ. ಸೊ ವಿಷಯ ಏನಾಗಿದೆ ಅಂದರೆ, ಅದು ನೋಡಿ, ಅದು ಯಾರು ಕೂಡ ನನ್ನ ಹತ್ರ ಬಹ್ರೈನಲ್ಲಿ ನನ್ನ ಸುತ್ತಮುತ್ತಲು ವೆಲ್ ಮೆಚ್ಯೂರ್ಡ್, ತುಂಬ ಕ್ವಾಲಿಟಿ ಇರುವಂಥ, ವೆಲ್ ಎಜುಕೇಟೆಡ್, ತುಂಬ ನಮ್ಮ ದೀನಿಯಾಗಿ ಒಳ್ಳೆಯ ಒಬ್ಬ ಮುಸ್ಲಿಂ ಯಾವ ಥರ ಅದೇ ರೀತಿ ಇರುವಂತಹ ತುಂಬ ಮಂದಿ ನನ್ನ ಸುತ್ತಮುತ್ತಲಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾರೂ ಕೂಡ ನನಗೆ ಆ ವಿಷಯದ ಬಗ್ಗೆ ತಕರಾರಿಲ್ಲ, ಅವರಿಗೆ ನನ್ನನ್ನು ಬೈಯಲಿಲ್ಲ, ಸಫ್ವಾನ್ ನೀನು ಯಾಕೆ ಈ ಥರ ಹೇಳಿದ್ದು ಅಂತ ಯಾರೂ ಕೂಡ ಕೇಳಲಿಲ್ಲ. ಯಾಕೆಂದರೆ ಅವರೆಲ್ಲ ಬುದ್ಧಿಯನ್ನು ಉಪಯೋಗಿಸಿದ್ದಾರೆ. ಯಾಕೆಂದರೆ ಅದು ಆ ಸಂದರ್ಭದಲ್ಲಿ ಅದು ವಾಸ್ತವ ವಿಷಯ, ಅರ್ಥ ಮಾಡಬೇಕು. ಅದು ವಾಸ್ತವ, ನಾನು ಹೇಳಿರೋದು ಸರಿಯಾಗಿಯೇ ಇದೆ, ಅದು ಅವ್ರಿಗೂ ಕೂಡ ಗೊತ್ತಿದೆ. ಬಟ್ ಕೆಲವರು ಏನು ಮಾಡಿದ್ದಾರೆ ಗೊತ್ತಾ, ಕೆಲವರ ಮೆಂಟ್ಯಾಲಿಟಿನ ನೀವು ಅರ್ಥ ಮಾಡಬೇಕು. ನಾನು ಆ್ಯಕ್ಚುಲಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಒಬ್ಬ ವ್ಯಕ್ತಿ. ಸೊ ತುಂಬ ಅಂದರೆ ಒಂದು 10 ವರ್ಷಗಳು ಜಾಸ್ತಿ ಆಗಿರ್ಬೋದು, ತುಂಬ ಆ್ಯಕ್ಟಿವ್ ನಾನು. ಕೆಲವರು ಕೇಳ್ತಾರೆ, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸವ ಅಂತ ಕೂಡ ಕೇಳಿದವರಿದ್ದಾರೆ. ಅಷ್ಟೊಂದು ಆ್ಯಕ್ಟಿವ್ ನಾನು. ಎಲ್ಲ ಒಂದು ದಿನಕ್ಕೆ 3-4 ಪೋಸ್ಟ್ಗಳನ್ನು ಹಾಕ್ತಾ ಇರ್ತೇನೆ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಇರ್ತೀನಿ. ಸೊ ಕೆಲವರು ಅವರ ಮೈಂಡ್ಸೆಟ್ ಯಾವ ಥರ ಇಟ್ಕೊಂಡಿದ್ದಾರೆ ಅಂದರೆ, ಈ ಅಸೂಯೆ ಅನ್ನೋದನ್ನು ಉಂಟಲ್ಲ, ಅವರು ದಿನನಿತ್ಯ ಅವರ ಕಾಯಕ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ವಿಷಯದಲ್ಲೂ ಕೂಡ ಸುಮ್ಮನೆ ನಗಾಡ್ತಾರೆ, ಮಾತಾಡ್ತಾರೆ, ಲೈಕ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಅವರಿಗೆ ನಮ್ಮ ಈ ಪರ್ಸ್ನಲ್ ಲೈಫು, ನಮ್ಮ ಇದು ಇಷ್ಟ ಆಗಬೇಕು ಅಂತ ಏನಿಲ್ಲ, ಇಷ್ಟ ಆಗಬೇಕು ಅಂತ ನಾನು ಹೇಳೋದಲ್ಲ. ಬಟ್ ಅವರು ಒಂಥರ ಒಂದು ಮನಸ್ಸಿನಲ್ಲಿ ಒಂದು ಹಸು ಇಟ್ಟುಕೊಂಡಿರ್ತಾರೆ, ಅದು ಸ್ವಾಭಾವಿಕ. ಬಟ್ ಎಲ್ಲರೂ ಆ ಥರ ಇಟ್ಕೊಳ್ಳಲ್ಲ.
ಸೊ ಇಂಥವ್ರು ಏನು ಮಾಡ್ತಾರೆ ಗೊತ್ತಾ, ಅವರಿಗೆ ನಾರ್ಮಲಿ ನೋಡಿ, ನಮಗೆಲ್ಲ ಎಲ್ರಿಗಲ್ಲ, ಕೆಲವರಿಗೆ ಆಲ್ಮೋಸ್ಟು ಏನು ನಮ್ಮ ಏನು ಎಸ್ಪೆಷಲಿ ನಮ್ಮ ಮುಸ್ಲಿಂ ಕಮ್ಯುನಿಟಿಯ ತುಂಬ ಅವರ ಇವಾಗ ನಮಗೆ ಕೂಡ ಹಾಗೇನೆ, ಇಲ್ಲ ಅಂತ ಏನಿಲ್ಲ, ಅವರ ಮೈಂಡಲ್ಲಿರೋದು ಮೋದಿ ಅಂದರೆ ಏನು ನಮ್ಮ ಶತ್ರು, ಆ ಥರ ಈ ಥರ ಅಂತ. ನೋಡಿ, ಅದಾಗಿರ್ಬೋದು ಇಂಟರ್ನಲ್ ವಿಷಯದಲ್ಲಿ ಮಾತನಾಡಲಿಕ್ಕೆ ಏನಾದರೂ ಬಂದರೆ, ಆಂತರಿಕ ದೇಶದ ಒಳಗಿನ ವಿಷಯ ಬಂದರೆ, ನಾನು ಮೋದಿಯಲ್ಲಿ ಎದುರಿರ್ತಿದ್ರು ನಾನು ಹೇಳ್ತಿದ್ದೆ. ಸೊ ಏನು ಗೊತ್ತಾ, ಆ ರೀತಿ ಮಾತನಾಡುವಂಥ ಅವಕಾಶ ಬಂದಿದ್ರೆ, ಕರೆಕ್ಟ್ ಅರ್ಥ ಕೊಳ್ಬೇಕು, ಆ ಥರ ಮಾತನಾಡುವ ಅವಕಾಶ ಬಂದಿದ್ರೆ ನಾನು ಕೂಡ ಹೇಳ್ತಿದ್ದೆ, ದೇಶದ ಆಂತರಿಕ ವ್ಯವಸ್ಥೆ ಸರಿ ಇಲ್ಲ, ಆ್ಯಕ್ಚುಲಿ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ, ನಮ್ಮನ್ನು ಸರ್ಕಾರ BJP ಅವರು ಏನು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಇದೆಲ್ಲ ನಾನು ಖಂಡಿತ ಹೇಳ್ತಿದ್ದೆ. ಅದೆಷ್ಟೋ ಬಾರಿ ನಾನು ಹೇಳಿದ್ದೇನೆ, ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕಿದ್ದೇನೆ, ಓಪನ್ ಆಗಿ ಮಾತನಾಡಿದ್ದೇನೆ, ಎಲ್ಲವೂ ಕೂಡ ಮಾಡಿದ್ದೇನೆ, ಅದೆಲ್ಲ ತುಂಬ ಮಂದಿಗೆ ಗೊತ್ತಿರುವ ವಿಷಯ. ಬಟ್ ಅದೇ ಮೋದಿಯವರನ್ನು ಇಂಟರ್ನ್ಯಾಷನಲಿ ಲೆವೆಲ್ ನಾವು ಮಾತನಾಡುವಾಗ, ಬಹರೇನ್ನ ಸಂಬಂಧದ ಜೊತೆ ಮಾತನಾಡುವಾಗ ಊರಲ್ಲಿ ಗಲಾಟೆ ಆಗಿದೆ, ಅಲ್ಲಿ ಗುಜರಾತಲ್ಲಿ ಗಲಾಟೆ ಆಗಿದೆ, UPಯಲ್ಲಿ ಗಲಾಟೆ ಆಗಿದೆ, ಅವರು ಸರಿ ಇಲ್ಲ ಅಂತ ಹೇಳುವುದಲ್ಲ, ಅದಕ್ಕೆ ಅಂಥ ಮೆಂಟ್ಯಾಲಿಟಿಗೆ ಅರ್ಥನೇ ಇಲ್ಲ. ಅರ್ಥ ಆಯ್ತಲ್ವಾ? ಎಲ್ಲ ವಿಷಯಗಳನ್ನು ಒಂದೇ ಆ್ಯಂಗಲಲ್ಲಿ ಒಂದೇ ಆಯಾಮದಲ್ಲಿ ನೋಡಲಿಕ್ಕೂ ಆಗುವುದಿಲ್ಲ. ಇಂಟರ್ನ್ಯಾಷನಲ್ ಲೆವೆಲಿಗೆ ನೋಡುವಾಗ ಅಗೈನ್ ಐ ವುಡ್ ಲೈಕ್ ಟು ಸೇ, ನಮ್ಮ ಗಲ್ಫ್ ದೇಶಗಳ ಜೊತೆ ಅವರು ಇಟ್ಟುಕೊಂಡಿರುವಂತಹ ಬಾಂಧವ್ಯ, ಈ 2 ಕಂಟ್ರಿಗಳಿರುವಂತಹ ಬಾಂಧವ್ಯ ಸೂಪರ್ ಫ್ಯಾಂಟಾಸ್ಟಿಕ್, ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಅದಿನ್ನು ನೀವು ಹೇಳ್ಬೋದು ಅದು ಮುಂಚಿನವರು ಇಟ್ಟುಕೊಂಡಿಲ್ವಾ? ಎಸ್, ಮುಂಚಿನವರು ಇಟ್ಟುಕೊಂಡಿದ್ರು. ನಾನಿವಾಗ ಮಾತನಾಡೋದು ಇವಾಗಿನ ಟೈಮನ್ನು. ಇವಾಗ ನನ್ನ ಎಕ್ಸಾಂಪಲ್, ನನ್ನ ಮಗಳಿಗೊಂದು ಕ್ವಶನ್ ಬಂತು, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿದರೆ ಮನಮೋಹನ್ ಸಿಂಗ್ ಅಂತ ಹೇಳೋದಲ್ಲ, ನರೇಂದ್ರ ಮೋದಿ ಅಂತ ಆನ್ಸರ್ ಬರೆಯೋದು. ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಬೇಕಾಬಿಟ್ಟು ನಮ್ಮಲ್ಲಿರುವಂಥ ಪರ್ಸ್ನಲ್ ಏನಾದರೂ ನಮ್ಮ ಸೋಷಿಯಲ್ ಮೀಡಿಯಾ ಲೈಫ್ ನೋಡಿಯೋ, ನಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ ನೋಡಿಯೋ ನಿಮಗಿರುವಂಥ ಅಸೂಯನ್ನು ಹೊರಗಾಕ್ಲಿಕ್ಕೋ, ಏನೋ ಮಾತನಾಡಿ ಏನೋ ವಿಡಿಯೋ ಮಾಡಿ ಬಿಡುವುದಲ್ಲ. ವಿಡಿಯೋ ಮಾಡಲಿಕ್ಕೆ ನಮಗೆ ತುಂಬ ಬರುತ್ತೆ, ಬಟ್ ನಾನು ಯಾವುದಕ್ಕೂ ಕೂಡ ಆನ್ಸರ್ ಕೊಡುವ ಒಂದು ವ್ಯಕ್ತಿ ಅಲ್ಲ. ಆ್ಯಕ್ಚುಲಿ ನಾನು ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಟುಕೊಂಡಿರುವಂಥ ಒಬ್ಬ ವ್ಯಕ್ತಿ. ಯಾರು ಏನು ಹೇಳಿದ್ರು ಕೂಡ ಜಸ್ಟ್ ಸ್ಮೈಲ್ ಅಷ್ಟೇ. ಬಟ್ ನಾನು ಇದಕ್ಕೆ ಯಾಕೆ ಆನ್ಸರ್ ಕೊಡ್ತಿದ್ದೇನೆಂದರೆ, ತುಂಬ ಮಂದಿ ಅವರ ಸಮಯವನ್ನು ವಿನಿಯೋಗಿಸಿ ಬಹಳಷ್ಟು ಪ್ರಚಾರ ಕೊಟ್ಟಿದ್ದಾರೆ. ಇದಕ್ಕೆ ಅದೆಷ್ಟರ ಮಟ್ಟಿಗೆ ಪ್ರಚಾರ ಕೊಟ್ಟಿದ್ದಾರೆ ಅಂದರೆ, ನನ್ನ ಈ ಮಾತಿಗೆ ನಾನು ಮೋದಿ ಅವರನ್ನು ಅಪ್ರಿಷಿಯೇಟ್ ಮಾಡಿರುವುದಕ್ಕೆ, ಅವರು ಗಂಡ ಹೆಂಡತಿ ಎಲ್ಲ ಕೂತು ಕ್ಲಿಪ್ಪೆಲ್ಲ ಮಾಡಿದ್ದಾರೆ. ಕೆಲವರು ಇಂಡಿವಿಜುವಲ್ ಆಗಿ ತುಂಬ ಬರೆದಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಅವರ ಇಷ್ಟ. ಬಟ್ ಅದು ಏನಾದರೂ ಮಿತಿ ಮೀರಿ ಹೋದರೆ, ತೇಜೋವಧೆಗೆ ತಲುಪಿದರೆ, ವೈಯಕ್ತಿಕ ವಿಷಯಗಳನ್ನೆಲ್ಲ ತೆಗೆದುಹಾಕಿದರೆ, ಅದಕ್ಕೆ ಯಾವ ಥರ ಅವರಿಗೆ ಆನ್ಸರ್ ಮಾಡಬೇಕು ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಅದು ಯಾವ ಲೆವೆಲ್ಗೆ ಕೊಡಬೇಕು ಅನ್ನೋದು ಕೂಡ ಭಾಳಷ್ಟು ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ನಾನು ಆ ಕೆಲಸಕ್ಕೆ ಹೋಗಿಲ್ಲ. ಯಾಕೆಂದರೆ ನಮಗೆ ಅಂತ ಅವರನ್ನು ಕಾನೂನಿನ ಅಡಿಗೆ ಸಿಲುಕಿಸಬೇಕು ಅನ್ನುವಂಥ ಮೆಂಟ್ಯಾಲಿಟಿ ಇಲ್ಲ. ಬಟ್ ಅವರಿಗೆ ನಾನು ಒಂದು ವಾರ್ನ್ ಮಾಡಿದ್ದೆ, ನೀವು ಆರೋಗ್ಯಪೂರ್ಣ ಹೆಲ್ದಿ ಚರ್ಚೆ ಮಾಡಿ, ನಿಮ್ಮ ಒಪಿನಿಯನ್ ಹಾಕಿ, ನೋ ಪ್ರಾಬ್ಲಮ್. ಬಟ್ ನೀವು ಏನಾದರೂ ಪರ್ಸನಲ್ ದಾಳಿಗೆ ಏನಾದರೂ ಇಳಿದ್ರೆ ಏನು ಮಾಡಬೇಕು ಅನ್ನೋದು ನನಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಡೌಟೇ ಬೇಡ. ಅದು ನಿಮಗೂ ಕೂಡ ಭಾಳಷ್ಟು ಚೆನ್ನಾಗಿ ಗೊತ್ತಿರ್ಬೋದು. ಬಟ್ ರಂಜಾನ್ ತಿಂಗಳು ನೀವು ಏನೇ ಮಾಡೋದಿದ್ರೆ, ಏನೇ ಹಾಕೋದಿದ್ರು ಕೂಡ ನಿಮ್ಮ ಮೈಂಡ್ಸೆಟ್, ನಿಮ್ಮ ಥಾಟ್ಸನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಅದರ ಬಗ್ಗೆ ಹೇಗೇನು ಚಿಂತನೆ ನಡೆಸಿ. ಓಕೆ, ನಾನು ಮಾತನಾಡಿರುವುದು ಗ್ಲೋಬಲಿ ಇಂಟರ್ನ್ಯಾಷನಲಿ ಲೆವೆಲ್ ವಿಷಯ ಬರುವಾಗ ಅದೇ ದಾಟಿಯಲ್ಲಿ ಅದೇ ರೀತಿಯಲ್ಲಿ ಮಾತಾಡಬೇಕು. ಹೇಗೇನು ಹೇಳ್ತಾ ಇದ್ದೇನೆ, ಊರಿನ ವಿಷಯ ನನಗೆ ಅವ್ರು ಆ ಥರ ಇದ್ರು ಈ ಥರ ಇದ್ರು ಅಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ನಾವು ಊರಿನಲ್ಲಿ ನಮ್ಮ ಸ್ವಭಾವ ಒಂಥರ ಇರ್ಬೋದು, ನಾವು ದುಡಿಯುವಂಥ ನಮ್ಮ ದೇಶದಲ್ಲಿ ಒಂಥರ ಇರ್ಬೋದು. ಇಲ್ಲಿನ ಜನರು ನನ್ನ ಬಗ್ಗೆ ಅಭಿಪ್ರಾಯ ಕೇಳುವಾಗ ತುಂಬ ಪಾಸಿಟಿವ್ ಹೇಳ್ಬೋದು, ಇನ್ನೊಂದು ಕಡೆ ನನ್ನ ಅಭಿಪ್ರಾಯ ಕೇಳುವಾಗ ಅವರು ಒಂದು ಬೇರೆ ರೀತಿಯಲ್ಲಿ ಹೇಳ್ಬೋದು. ಡಿಫ್ರೆಂಟ್. ನಮಗೆ ಯಾವ ವಿಷಯನೂ ಕೂಡ ಒಂದೇ ಆಯಾಮದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮವರಲ್ಲೇ ತುಂಬ ಮಂದಿಗೆ ಇದು ತುಂಬ ಕೆರಳಿಸುವುದು, ಅವರ ಆಕ್ರೋಶಕ್ಕೆ ಕಾರಣ ಆಗಿರೋದು ಏನಂದರೆ, ನೋಡಿ, ನಾನು ಆ ಚಾನಲಲ್ಲಿ ಮಾತನಾಡಿರೋದು ನಾನೇನು ನಮ್ಮ ಮುಸ್ಲಿಂ ರೆಪ್ರೆಸೆಂಟೇಟಿವ್ ಆಗಿ ಮಾತನಾಡಿರೋದು ಅಲ್ಲ, ಯಾವುದೇ ಆರ್ಗನೈಸೇಷನ್, ಯಾವುದೇ ಸಂಘಟನೆಯ ಪ್ರತಿನಿಧಿಯಾಗಿ ಮಾತನಾಡಿರೋದು ಕೂಡ ಅಲ್ಲ. ಸೊ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನಾನು ಮಾತನಾಡಿರೋದು ನನ್ನ ವೈಯಕ್ತಿಕ, ನಾನು ಮಾತನಾಡಿರೋದು, ನನ್ನ ಹತ್ರ ಅವರ ಒಪಿನಿಯನ್ ಕೇಳಿರೋದು. ಅಗೇನ್ ಕೇಳಿದ್ರು ಕೂಡ ನಾನು ಅದನ್ನೇ ಹೇಳ್ತೇನೆ. ನೀವು ಅದನ್ನು ಏನು ಮಾಡಿದಿರಿ ಗೊತ್ತಾ, ನೀವು ನನ್ನನ್ನು
ನಮ್ಮ ನಮ್ಮ ಭಾರತದ ದೊಡ್ಡ ಉಲಮಾ ಪಂಡಿತರಿದ್ದಾರೆ, ನಾನು ಕೂಡ ತುಂಬ ರೆಸ್ಪೆಕ್ಟ್ ಕೊಡುವಂತಹ ವ್ಯಕ್ತಿ. ಬಟ್ ಅವರಲ್ಲೂ ಕೂಡ ಏನಾದರೂ ತಪ್ಪು ಕಂಡು ಬಂದರೆ ನಾನು ಕೂಡ ಏನು ನನ್ನ ಅನಿಸಿಕೆ ನಾನು ಹೇಳ್ತೇನೆ, ಅದು ಕೂಡ ಆರೋಗ್ಯಪೂರ್ಣವಾಗಿಯೇ ನಾನು ಹೇಳೋದು. ಸೊ ಇದು ಅವರಿಗೆ ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಯಾವ ಥರ ಅಂದರೆ, ಅವರು ಕೊಟ್ಟಂಥ ಒಂದು ರೀಸೆಂಟ್ಲಿ ಅವರೊಂದು ನಮ್ಮ ಧರ್ಮಗುರುಗಳು ಒಬ್ಬರು ಅವರು ಒಂದು ಮೋದಿ ಅವರನ್ನು ಭೇಟಿಯಾಗಿ ಬಂದು ಒಂದು ಇದು ಹೇಳಿಕೆ ಕೊಟ್ಟಿದ್ರು, ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತರು ಅಂತ. ನಾನು ಅದನ್ನು ತೆಗೆದುಕೊಂಡಂಥ ರೀತಿ ಏನು ಗೊತ್ತಾ, ಅವರು ಎಷ್ಟೇ ದೊಡ್ಡ ಗುರುಗಳಾಗಿದ್ದರೂ ಕೂಡ ಅದು ಅವರ ಪರ್ಸನಲ್ ಒಪಿನಿಯನ್ ಆಗಿರ್ಬೋದು ಅಂತ ನಾನು ಒಪ್ಪಿಕೊಂಡಿರೋದು ಆ ಥರ. ನಿಮ್ಮ ಅನಿಸಿಕೆ ನಿಮಗೆ ಬಿಟ್ಟದ್ದು. ಇಲ್ಲಿ ನಾನು ಮಾತನಾಡಿರೋದು, ನಾನು ಒಬ್ಬ ಯಾವುದೇ ಆರ್ಗನೈಸೇಷನ್ನ ಸಂಘಟನೆಯ ರೆಪ್ರೆಸೆಂಟೇಟಿವ್ ಅಲ್ಲ, ನಾನು ಮುಸ್ಲಿಂ ಕಮ್ಯುನಿಟಿಯ ರೆಪ್ರೆಸೆಂಟೇಟಿವ್ ಅಲ್ವೇ ಅಲ್ಲ. ನನ್ನ ಒಪಿನಿಯನ್ ನಾನು ಹೇಳಿದ್ದು. ನಾನೊಂದು 12 ಇಯರ್ಸಿಂದ ಬಹ್ರೈನಲ್ಲಿದ್ದೇನೆ, ನನಗೆ ಇಲ್ಲಿನ ಸ್ಥಿತಿಗತಿ ಗೊತ್ತಿದೆ, ಇಲ್ಲಿನ ನಮ್ಮ ದೇಶದ ಜೊತೆ ಯಾವ ರೀತಿಯೆಲ್ಲ ಸಂಬಂಧ ಇದೆ ಅನ್ನೋದು ಗೊತ್ತಿದೆ. ಮೋದಿ ಅವರು ಬಹ್ರೈನ್ ರಾಜರಿಗೆ ಕಾಲ್ ಮಾಡಿ ನಮ್ಮ ಬಗ್ಗೆ ಕ್ಷೇಮವನ್ನು ವಿಚಾರಿಸುವುದರ ಬಗ್ಗೆ ಕೂಡ ಗೊತ್ತಿದೆ. ಅವಾಗ ನಿಮ್ಗೆ ಹೇಳ್ಬೋದು ಅದು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡೋದನ್ನೇ ಅಲ್ವ ನಾನು ಹೇಳೋದು, ನಾನು ಅದನ್ನೇ ಅಲ್ವ ಹೇಳಿದ್ದು, ಮೋದಿ ಅವರು ಏನು ಮಾಡಿದ್ದಾರೆ ಅದನ್ನೇ ಹೇಳಿದ್ದು, ಅರ್ಥ ಆಯ್ತಲ್ಲ. ಮತ್ತೆ ನೀವು ಮತ್ತೊಂದು ಇಲ್ಲಿ ಇದಾಗಿರೋದು, ನಮ್ಮವರನ್ನು ಕೆರಳಿಸಿರುವುದು ಏನು ಗೊತ್ತಾ ವಿಷಯ, ಅವರು ತುಂಬ ಆಕ್ರೋಶ ಆಗಿರೋದು. ಈ ನನ್ನ ಈ ಕ್ಲಿಪ್ಪನ್ನು 1.5-2 ನಿಮಿಷವೋ ಏನೋ ಕಟ್ ಮಾಡಿ ಯಾರೋ ಅದನ್ನು ವೈರಲ್ ಮಾಡಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ, ಅದು ಗೊತ್ತಾಗಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ, ಅದರಲ್ಲಿ ಏನು ತಪ್ಪು ಕೂಡ ಇಲ್ಲ. ಅವರು ವೈರಲ್ ಮಾಡಿದ್ದಾರೆ. ಆ ವೈರಲ್ ಮಾಡಿರೋದ್ರಲ್ಲೂ ಕೂಡ ನಿಮ್ಗೆ ಯಾರಿಗೂ ಅದು 45 ನಿಮಿಷದ ಲಾಂಗ್ ಕನ್ವರ್ಸೇಷನ್, ಲಾಂಗ್ ಪ್ಯಾನಲ್ ಡಿಸ್ಕಷನ್. ಅದು ಆ್ಯಕ್ಚುಲಿ 2 ನಿಮಿಷದಲ್ಲಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಅವರ ಸರ್ನ ಕೂಡ ಹೆಸರು ತೆಗೆದಿದ್ದೆ, ಬಟ್ ಅದನ್ನು ಅವರು ಮ್ಯೂಟ್ ಮಾಡಿದ್ದಾರೆ. ಸೊ ಅದು ಯಾರೋ ಬಿಟ್ಟಿರೋದು. ಸೊ ಅದಿಲ್ಲ ಮೋದಿಯವರ ಓಕೆ, ಅದು ಮಾತ್ರ ಇರಲಿ, ಮೋದಿಯವರ ಬಗ್ಗೆ ಮಾತ್ರ ನಾನು ಪ್ರಶಂಸೆ ಮಾತನಾಡಿದ್ರು ಕೂಡ ಸರಿ, ಅದು ಅರ್ಥ ಆಯ್ತಲ್ಲ. ಅವರು ಬಿಟ್ಟಂತ ಕ್ಲಿಪ್ ಏನಾಗಿದೆ ಗೊತ್ತಾ, ನಮ್ಮದೇ ಸಮುದಾಯದ ಕೆಲವೊಂದು ಜನರಿಗೆ ಅದು ತುಂಬಾ ಏನು ವಿಪರೀತ ಕೋಪ ಬಂದಿದೆ. ಯಾಕೆಂದ್ರೆ ಅವರ ಮೆಂಟ್ಯಾಲಿಟಿ ಇಷ್ಟೇ, ಅವ್ರು ಹೇಳುದು ನೀನು ಬೈಬೇಕಿತ್ತು ಅಂತ. ನೀನು ಮೋದಿಯನ್ನು ಯಾಕೆ ಹೊಗಳಿದ್ದು, ಅವರು ಏನ್ ಮಾಡಿದ್ದಾರೆ, ಅವರು ಇಸ್ರೇಲ್ಗೆ ಸಪೋರ್ಟ್ ಮಾಡೋದಿಲ್ವಾ, ಮಾಡೋದಿಲ್ವಾ, ನೀವೊಂದು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ತಾ ಇರೋದು ಜಗಲಿಯಲ್ಲಿ ಕೂತು ಮಾತನಾಡಿದ ತರ ಅಲ್ಲ, ಒಂದೊಂದು ವಿಷಯಗಳನ್ನು ಮಾತನಾಡಬೇಕಾಗಿರೋದು. ನೀವು ಹೇಳ್ತೀರಲ್ಲ ಆ ಥರ. ಹಾಗಾದರೆ ಸೌದಿ ಅರೇಬಿಯಾದ ರಾಜ ಸೌದಿ ಅರೇಬಿಯಾದ ಅತ್ಯುನ್ನತ ದೊಡ್ಡ ಪುರಸ್ಕಾರ ಅವಾರ್ಡನ್ನು ಮೋದಿ ಅವರಿಗೆ ಕೊಟ್ಟಿದ್ದಾರೆ, ಯಾಕಾಗಿರ್ಬೋದು? ಅದು ಅವರ ಆ ಲೆವೆಲ್ ಬಾಂಡಿಂಗ್, ಆ ಲೆವೆಲ್ ಥಿಂಕಿಂಗ್. ಅದು ಅವರಿನ್ನು ಹೋಗಿ ನಮ್ಮ ಊರಲ್ಲಿ UPಯಲ್ಲಿ ಹೋಗಿ, ಕರ್ನಾಟಕದಲ್ಲಿ ಹೋಗಿ, ಮಂಗಳೂರಲ್ಲಿ ಹೋಗಿ ಕೇಳೋದಿಲ್ಲ ನೀವು ಅಲ್ಲಿ ಅಂತ ಮಾಡಿದ್ರಿ, ಇಲ್ಲಿ ಅದಲ್ಲ. ಅದಕ್ಕೆ ಅದರದ್ದಾದಂಥ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಇನ್ನು ನಾನು ಹೇಳ್ತಾ ಇದ್ದೀನಿ, ದೊಡ್ಡ ಬಿಸ್ನೆಸ್ ಮ್ಯಾನ್, ನಮ್ಮ ಕಮ್ಯುನಿಟಿಯಲ್ಲಿರುವಂತಹ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಉಲಮಾ ನಾಯಕರಾಗಿರ್ಬೋದು, ಇನ್ನು ಕಾಂಗ್ರೆಸ್ನಲ್ಲಿರುವಂತಹ ದೊಡ್ಡ ನಾಯಕರೇ ಮೋದಿ ಅವರನ್ನು ಗೆಸ್ಟ್ ಆಗಿ ಆಹ್ವಾನ ಮಾಡ್ತಾರೆ. ನಮ್ಮ ದೊಡ್ಡ ಸಮ್ಮೇಳನಕ್ಕೆ ಮೋದಿ ಅವರನ್ನು ಕರೆಸಿದ್ದಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರ ಮಾಲ್ಗಳಿಗೆ ಅತಿಥಿಯಾಗಿ ಕರೆಸಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ಈ ಒಂದು ಮೆಂಟ್ಯಾಲಿಟಿ ಇದೆಯಲ್ಲ, ನೀವು ಯಾಕೆ ಅವರನ್ನು ಕ್ವಶನ್ ಮಾಡಿಲ್ಲ ಇದುವರೆಗೂ ಕೂಡ? ಯಾಕೆ ನೀವು ಇದು ಕ್ವಶನ್ ಮಾಡೋದಿಲ್ಲ? ಇದು ಯಾವ ಥರ ಆಗಿದೆ ಗೊತ್ತಾ, ನಿಮಗೆ ಪರ್ಸನಲಿ ಏನಾದರೂ ಅಸೂಹೆ ಇರ್ಬೋದು, ಏನಾದರೂ ನಿಮಗೆ ಇವಾಗ ಸಫ್ವಾನ್ ಏನೋ ಒಂದು ಬೇರೆ ಲೆವೆಲ್ಗೆ ಒಂದು ರೀಚ್ ಆಗ್ಬೋದು ಅನ್ನುವಂಥ ಒಂದು ಹೆದರಿಕೆ ಇರ್ಬೋದು. ಸೊ ಇದೆಲ್ಲ ನಿಮ್ಮನ್ನು ಏನು ಮಾಡಿದೆ ಗೊತ್ತಾ, ಮೆಂಟಲಿ ಅಪ್ಸೆಟ್ ಮಾಡಿದೆ. ನೀವು ಅದಕ್ಕಾಗಿ ಬೇಕಾಬಿಟ್ಟು ವಿಡಿಯೋ ಹಾಕಿ, ಬೇಕಾಬಿಟ್ಟು ಮೆಸೇಜ್ ಮಾಡಿ, ಆರ್ಟಿಕಲ್ ಮಾಡಿ ವೈರಲ್ ಮಾಡ್ತಾ ಇದ್ದೀರಾ. ನೋ ಇಶ್ಯೂಸ್, ನನಗೆ ಅದರಲ್ಲಿ ತೊಂದರೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪಾಸಿಟಿವ್ ಮೈಂಡ್ ಸೆಟ್. ನಾನು ಸುಮಾರು 10 ವರ್ಷಗಳ ಮುಂಚೆ ನನ್ನ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋದು ಅದೇನೆ ನನ್ನ ಸಬ್ ಟೈಟಲ್ ಆಗಿ ಏನು ವೆರಿ ಪಾಸಿಟಿವ್ ಮೈಂಡ್ ಸೆಟ್ ಇರುವಂಥ ಒಬ್ಬ ವ್ಯಕ್ತಿ ನಾನು. ಸೊ ನನಗೆ ಗೊತ್ತು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಥರ ಎಲ್ಲ ಫೇಸ್ ಮಾಡಬೇಕು, ಹೇಗೆಲ್ಲ ಬರ್ಬೋದು. ಬಟ್ ಅದು ಮಿತಿ ಮೀರಿದ್ರೆ, ವೈಯಕ್ತಿಕ ದಾಳಿಗಳಿದ್ರೆ, ಅದು ನಮ್ಮ ಮಕ್ಕಳ ಫೋಟೋವನ್ನು ಎಡಿಟ್ ಮಾಡಿ ಏನೆಲ್ಲ ಮಾಡಿ ವಿಕೃತವಾಗಿ ತೋರಿಸೋಕೆ ಹೊರಟ್ರೆ, ಅದಕ್ಕೆ ಮತ್ತೆ ನಿಮಗೆ ಪರ್ಮನೆಂಟ್ ಆಗಿ ನಿಮ್ಮನ್ನು ಯಾವ ಪ್ಲೇಸಲ್ಲಿ ಇಡಬೇಕು, ನಿಮಗೆ ಯಾವ ಥರ ಮಾಡಬೇಕು ಅನ್ನುವಂತಹ ಅದರ ಬಗ್ಗೆ ಎಲ್ಲ ನನಗೆ ಒಳ್ಳೆ ನಾಲೆಜ್ ಇದೆ. ಅದರ ಬಗ್ಗೆ ಕಾನೂನು ಏನು ಗೊತ್ತಿದೆ, ಆಫೀಸರ್ಸ್ ಬಗ್ಗೆ ಗೊತ್ತು, ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ಕೂಡ ನಾನು ರೆಡಿ ಇದ್ದೇನೆ. ಬಟ್ ಸ್ಟಿಲ್ ನಾನು ಆ ಕೆಲಸಕ್ಕೆ ಹೋಗಿಲ್ಲ. ಸೊ ದಯವಿಟ್ಟು ಹೇಳ್ತಾ ಇರೋದು, ಯಾವುದೇ ವಿಷಯವನ್ನು ಒಂದೇ ಆ್ಯಂಗಲಲ್ಲಿ ನೋಡಲಿಕ್ಕೆ ಟ್ರೈ ಮಾಡಬೇಡಿ. ಮೋದಿ ಅಂದಮೇಲೆ ಓಕೆ, ನೀವು ಇಂಡಿಯಾದಲ್ಲಿ ಕೂತು ನಿಮ್ಗೆ ಏನಾದರೂ ಇದಿರ್ಬೋದು, ಏನು ತುಂಬ ಸಿಟ್ಟು ಇರ್ಬೋದು, ಕೋಪ ಇರ್ಬೋದು, ಆಕ್ರೋಶ ಇರ್ಬೋದು, ಓಕೆ, ಅದು ನಿಮ್ಮ ವಿಚಾರ.
ಬಟ್ ನನಗೂ ಕೂಡ ಅದಿರ್ಬೋದು. ಬಟ್ ಎಲ್ಲವನ್ನು ಕೂಡ ಒಂದೇ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ. ಇವಾಗ ಎಕ್ಸಾಂಪಲ್ ನಮ್ಗೆ ಇವಾಗ ಎಕ್ಸ್ಟ್ರೀಮ್ ಲೆವೆಲ್ ಬಂತು. ಇಲ್ಲಿ ಏನಾದ್ರೂ ನಾವು ಊರಿಗೆ ಹೋಗ್ಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಬರೋದು ನಮ್ಮ ಇಂಡಿಯಾ ಗವರ್ಮೆಂಟ್, ಮೋದಿ ಅವರು ಪ್ರೈಮ್ ಮಿನಿಸ್ಟರ್. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದು ಪ್ರೈಮ್ ಮಿನಿಸ್ಟರ್ ಅನ್ನಲ್ಲದೆ ಮತ್ತೆ ನಾವು ಯಾರನ್ನು ಈ ವಿಷಯದಲ್ಲಿ ನಾವು ಅವಲಂಬಿತ ಆಗಬೇಕು. ಆಗ ನಮ್ಮ ಈ ರಿಲೇಶನ್ಶಿಪ್ ಈ ಕಂಟ್ರಿ ಜೊತೆ ಯಾವ ತರ ಇದೆ ನಮಗೆ. ಇವಾಗ ಎಕ್ಸಾಂಪಲ್ ಅದೆಲ್ಲ ವ್ಯವಸ್ಥೆ ಮಾಡಿದ್ರೆ ನಾವೆಷ್ಟು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಸರಿ, ಮೋದಿ ಅನ್ನೋದು ಒಬ್ಬ ವ್ಯಕ್ತಿ ಆದರೂ ಕೂಡ ಪ್ರೈಮ್ ಮಿನಿಸ್ಟರ್ ಅನ್ನೋದಕ್ಕೆ ಅಷ್ಟೇ ವ್ಯಾಲ್ಯೂ ಇದೆ. ಅವರ ಒಂದು ಮಾತಿಗೂ ಕೂಡ ಅಷ್ಟೊಂದು ವ್ಯಾಲ್ಯೂ ಇದೆ. ಒಂದೊಂದು ಮಾತಿಗೂ ಕೂಡ ಅದು ಆ ಲೆವೆಲ್ನ ಲೀಡರ್ಸ್ಗೆ ಆ ಲೆವೆಲ್ ಕಾಂಟ್ಯಾಕ್ಟ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಅವರು ಬಹರೇನ್ ರಾಜರಿಗೆ ಕಾಲ್ ಮಾಡಿ ಈ ತರ ಏನಾದರೂ ಪರಿಸ್ಥಿತಿ ಆದರೆ ಈ ತರ ಮಾಡಿದ್ರೆ ಅವರ ಒಂದು ಮಾತಿಗಿರುವಂತಹ ಅದು ವ್ಯಾಲ್ಯೂ. ಅದಕ್ಕೆ ಹೇಳೋದು, ಅರ್ಥ ಮಾಡಬೇಕು. ನಾವು ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಸಂದರ್ಭಗಳನ್ನು ಒಂದೇ ರೀತಿ ನೋಡಲಿಕ್ಕೆ ಆಗುವುದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ನನ್ನನ್ನು ಏನು ಬೇರೆ ಯಾರೋ ನಮ್ಮ ದೊಡ್ಡ ಉಲಮಾ ನಾಯಕರು ಮಾತನಾಡಿದ ರೀತಿಯಲ್ಲಿ ನೋಡಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದ್ರೆ ನಾನು ಮಾತನಾಡಿರೋದು ನನ್ನ ಒಪಿನಿಯನ್ ನಾನು ಡ್ರಾಪ್ ಮಾಡಿರೋದು, ನನ್ನ ಒಪಿನಿಯನ್ ನಾನು ಹೇಳಿರೋದು. ಸೊ ದಯವಿಟ್ಟು ಅರ್ಥ. ಇನ್ನು ಕೆಲವರು ನನಗೆ ಬೆಳಿಗ್ಗೆ ಮೆಸೇಜ್ ಮಾಡಿದ್ರು, ಸಫ್ವಾ ನಿನ್ನ ಈ ವಾಯ್ಸ್ ಕ್ಲಿಪ್, ನಿನ್ನ ಈ ವಿಡಿಯೋವನ್ನು ತುಂಬಾ ಬಿಜೆಪಿಯ ದೊಡ್ಡ ದೊಡ್ಡ ಲೀಡರ್ಸ್ಗಳು ಮತ್ತೆ ಅವರ ಪೇಜ್ಗಳೆಲ್ಲ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಹೊಣೆ ಅಲ್ಲ. ನಾನು ಎಷ್ಟೋ ಕಂಟೆಂಟ್ ಮಾಡಿ ಹಾಕ್ತೇನೆ, ಅದು ಯಾರ್ಯಾರು ಹಾಕ್ತಾರೆ. ಸೊ ಅದೆಲ್ಲವನ್ನು ನಮಗೆ ನೋಡಲಿಕ್ಕೆ ಟೈಮ್ ಇಲ್ಲ. ನಾನು ಕೂಡ ಚರ್ಚೆಯಲ್ಲಿ ಕೂಡ ಹೇಳಿಲ್ಲ ನನ್ನ ಕಂಟೆಂಟ್ ನೀವು ಇದು ಹಾಕಬೇಕು, ನೀವು ಇದು ವೈರಲ್ ಮಾಡಬೇಕು ಅಂತ. ಅರ್ಥ ಆಯ್ತಲ್ಲ? ಸೊ ಅದೆಲ್ಲ ನೀವು ಮಾಡಿರೋದು. ಈ ನಮ್ಮವರೇ ಕೂತು ಈ ವಾಟ್ಸಪ್ನಲ್ಲಿ ಚರ್ಚೆ ಮಾಡಿ ನನ್ನ ಬಗ್ಗೆ ಅಪಹಾಸ್ಯ ಎಲ್ಲ ಮಾಡಿ ಏನೋ ವಿಕೃತ ಮಾಡಿ ಹೊರಟಾಗ ದೇವರ ಒಂದು ತೀರ್ಮಾನ ಬೇರೆ ಇತ್ತು. ಅರ್ಥ ಆಯ್ತಲ್ಲ? ನಾವು ಅದನ್ನು ಅರ್ಥ ಮಾಡಬೇಕು. ನಮ್ಮ ಹೃದಯ ಮನಸ್ಸು ಶುದ್ಧಿ ಇದ್ರೆ ನಾವು ಏನೋ ಒಂದು ನಮ್ಗೆ ನನ್ಗೆ ಗೊತ್ತು ನಾನೇನು ಅಂತ, ನನ್ನ ಮೆಂಟ್ಯಾಲಿಟಿ ಏನು, ನನ್ನ ಉದ್ದೇಶ ಏನು ನನಗೆ ಚೆನ್ನಾಗಿ ಗೊತ್ತು. ಅದು ನನ್ನ ಹತ್ತಿರ ಇರುವಂತಹ ನನ್ನ ಆತ್ಮೀಯರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ಇನ್ನು ಎಲ್ಲರಿಗೂ ನಾನು ಒಳ್ಳೆಯವನಾಗಬೇಕು ಅನ್ನುವಂಥ ಒಂದು ಮೂರ್ಖ ಇದು ನನಗೆ ಇಲ್ಲ, ಇಂಟೆನ್ಷನ್ ನನಗಿಲ್ಲ. ಅದು ಆಗೋಕೆ ಕೂಡ ಸಾಧ್ಯ ಇಲ್ಲ. ಅದು ನಮ್ಮ ಯಾರು ಕೂಡ ಅದು ಆಗಿಯೂ ಇಲ್ಲ. ಅಂತಹ ಒಂದು ಇದಿಲ್ಲ ನನಗೆ. ಆ್ಯಕ್ಚುಲಿ ನಾನು ಯಾವ ಥರ ಇದ್ದೇನೆ ಅನ್ನೋದು ಅದು ನನಗೂ, ನನ್ನ ಸರೌಂಡ್ ಇರುವಂಥ ಸ್ನೇಹಿತರಿಗೂ, ನನ್ನ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಮಾಷಾ ಅಲ್ಲ. ಅದರಲ್ಲಿ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ನನಗೆ. ಸೊ ದಯವಿಟ್ಟು ನೀವು ಬೇರೆ ಏನಾದರೂ ನಿಮಗೆ ಏನಾದರೂ ದ್ವೇಷ ಇದ್ದರೆ, ಅಸೂಯೆ ಇದ್ದರೆ, ಅಥವಾ ನಮ್ಮ ಈ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ತುಂಬ ಅದು ಇರ್ಬೋದು ನಿಮಗೆ, ಅದನ್ನು ಸ್ವಾಭಾವಿಕ, ನೋ ಪ್ರಾಬ್ಲಮ್, ಅದು ಅಕ್ಸೆಪ್ಟೇಬಲ್. ಬಟ್ ಅದನ್ನು ನೀವು ಅದು ಮನಸ್ಸಲ್ಲಿಟ್ಟು ನೀವು ಕೊರಗ್ತಾ ಇರ್ಬೋದು. ಸೊ ಅದನ್ನು ನೀವು ಇಂತಹ ಸಂದರ್ಭ ಸಿಕ್ಕಿದ್ರೆ ಏನೋ ಮಾಡಲಿಕ್ಕೆ ಹೊರಡಬೇಡಿ. ಅದು ಏನಾಗುತ್ತೆ ಗೊತ್ತಾ, ಅದು ನನಗೆ ಮತ್ತಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ನಮಗೆ ಅದು ಪಾಪ್ಯುಲಾರಿಟಿ ಆಗೋದು. ಡೆಫಿನೆಟ್ಲಿ ಅದು ನಮಗೆ ಅದೊಂಥರ ಹೈ ಲೆವೆಲ್ ಸಕ್ಸಸ್ ಅಂತ ಹೇಳ್ಬೋದು. ಸೊ ಅದಕ್ಕೆಲ್ಲ ನಾನು ಇಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿರೋದು. ಇನ್ನು ಗಂಡ ಹೆಂಡತಿ ಕೂತು ವಿಡಿಯೋ ಮಾಡಿ ಕ್ಲಿಪ್ ಹಾಕಿದವರು ಕೂಡ ಇದ್ದಾರೆ. ಸೊ ನೀವು ರಂಜಾನ್ಗೆಲ್ಲ ಇಫ್ತಾರಿಗೆಲ್ಲ ಒಳ್ಳೆ ಫುಡ್ ಎಲ್ಲ ಮಾಡಿ ಯಾಕೆ ಸುಮ್ಮನೆ. ನಾನು ಮತ್ತಷ್ಟು ಇವತ್ತು ಕೂಡ ವಿಡಿಯೋ ಮಾಡಲಿಕ್ಕಿದೆ. ಮೋದಿಯವರ ಬಗ್ಗೆ ಸೇಮ್ ಒಪಿನಿಯನ್ ಹೇಳಲಿಕ್ಕಿದೆ. ಏನು ಮಾಡೋಕ್ಕಾಗುತ್ತೆ ನಿಮಗೆ? ಮೋದಿಯವರ ಬಗ್ಗೆ ಈ ವಿಷಯದಲ್ಲಿ ನನಗೆ ಪಾಸಿಟಿವ್ ಮೈಂಡ್ ಸೆಟ್ ಇರೋದು. ಡೆಫಿನೆಟ್ಲಿ ಅಗೈನ್ ಐ ವುಡ್ ಲೈಕ್ ಟು ಸೇ ಸೇಮ್ ಒಪಿನಿಯನ್. ಸೊ ದಯವಿಟ್ಟು ಯಾವುದಾದ್ರೂ ವ್ಯಕ್ತಿನ ತೇಜೋವಧೆ ಮಾಡಬೇಕು, ಯಾವುದಾದ್ರೂ ವ್ಯಕ್ತಿನ ಇದು ಮಾಡಬೇಕಂದ್ರೆ ಅದು ನನ್ನ ಜೊತೆ ಅಷ್ಟು ಈಸಿ ಅಲ್ಲ. ಕಾರಣ ನಾನು ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಇರುವಂಥ ಹುಡುಗ. ಏನು ಹೇಳ್ತಾ ಇದ್ದೀನಿ, ವೆರಿ ಪಾಸಿಟಿವ್ ಮೈಂಡ್ ಸೆಟ್. ನಾನು ಜಸ್ಟ್ ಸ್ಮೈಲ್ ಮಾಡಬಲ್ಲೆ. ಅದು ಅತಿರೇಕಕ್ಕೆ ಹೋದರೆ ಮಾತ್ರ ನನಗೆ ಕಾನೂನು ಮೂಲಕ ಏನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ನಾನು ಮಾಡ್ಬೋದು. ಸೊ ದಯವಿಟ್ಟು ಹೇಳ್ತೇನೆ, ನನ್ನ ಹೇಳಿಕೆಯನ್ನು ಮತ್ತಷ್ಟು ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ. ನಾನು ಅದರಲ್ಲಿ ಬದ್ಧತೆ ಇದೆ ನನಗೆ. ಸೊ ಡೆಫಿನೆಟ್ಲಿ ನನಗೆ ಬದ್ಧತೆ ಇದೆ. ಎಗೈನ್ ನಾನು ಹೇಳ್ತಾ ಇದ್ದೇನೆ, ಇನ್ನೂ ಯಾರು ಕೇಳಿದರೂ ಕೂಡ ನಾನು ಅದನ್ನೇ ಹೇಳ್ತೇನೆ. ಹಾಗಂತ ನೀವು ನಾನು ಹೇಳಿದೆ ಅಂತೇಳಿ ನಿಮ್ಮನ್ನು ಬಾಕಿ ಮುಸಲ್ಮಾನರನ್ನು ಕೇವಲವಾಗಿ ನೋಡುವಂಥ ಇದಕ್ಕೆ ನಾನು ಹೇಳಿರುವುದಲ್ಲ. ನನ್ನ ಒಪಿನಿಯನ್ ಅದು. ಇದು ತುಂಬ ಮಂದಿಯ ಒಪಿನಿಯನ್ ಈ ವಿಷಯದಲ್ಲಿ. ನಿಮಗೆ ಮೀಡಿಯಾದ ಜೊತೆ ಅಡ್ರೆಸ್ ಮಾಡಲಿಕ್ಕೆ ನಿಮಗೆ ಆ ಒಂದು ಕೆಪಾಸಿಟಿ ಇದೆ ಅಂತ ಆದರೆ ನೀವು ಕೂಡ ಅದನ್ನೇ ಹೇಳೋದು. ನನಗೆ ಗೊತ್ತುಂಟು. ಯಾರಿಗೂ ಕೂಡ ಅಲ್ಲಿ ಹೋಗಿ ಮೀಡಿಯಾ ಇಲ್ಲಿ ಮೋದಿ ಅವರು ಅಲ್ಲಿ ಗಲಾಟೆ ಮಾಡ್ತಿದ್ರು, ಅವರು ಆ ಥರ ಈ ಥರ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ನಾವು ಅಂಗಡಿಯಲ್ಲಿ ಒಂದು ಚಹಾ ತೆಗೆದು ಕುಡಿಯುವಾಗ ಜಗಲಿಯಲ್ಲೆಲ್ಲ ಕೂತು ಹೇಳ್ಬೋದು. ಎಗೈನ್ ನಾನು ಅದೇ ಹೇಳೋದು. ಅಥವಾ ಕ್ರಿಕೆಟ್ ಆಡುವಾಗ ಗ್ರೌಂಡಲ್ಲೆಲ್ಲ ಹೇಳ್ಬೋದು, ನಮ್ಮ ನಡುವೆ ಮಾತನಾಡುವಾಗೆಲ್ಲ ಹೇಳ್ಬೋದು. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಮಾತನಾಡುವಾಗ ನೀವು ಎಲ್ಲೇ ಇದ್ರೂ ಕೂಡ ಫ್ಯಾಕ್ಟ್ ಏನಿದೆ, ವಾಸ್ತವ ಏನಿದೆ ಅದನ್ನೇ ಹೇಳಬೇಕು.
ಎಗೇನ್ ನಾನು ಹೇಳೋದು, ನನ್ನ ಮಗಳಿಗೆ ನಾಳೆ ಕ್ವಶನ್ ಬಂತು, ಯಾರು ಭಾರತದ ಪ್ರಧಾನಮಂತ್ರಿ ಅಂತ, ನರೇಂದ್ರ ಮೋದಿ ಅಂತಲೇ ಬರಿಬೇಕು. ಅದು ಬಿಟ್ಟು ನನಗೆ ಕೋಪ ಇದೆ ಅವರ ಹತ್ರ, ನನಗೆ ನನ್ನ ಫ್ಯಾಮಿಲಿಗೆ ಕೋಪ ಇದೆ ಅಂತೇಳಿ ಮನಮೋಹನ್ ಸಿಂಗ್ ಅಂತ ಬರೆದ್ರೆ ರಾಂಗ್ ಅದು ಆನ್ಸರ್. ಅರ್ಥ ಮಾಡಬೇಕು. ದಯವಿಟ್ಟು ಒಬ್ಬ ವ್ಯಕ್ತಿನ ಯಾವುದೇ ವಿಷಯವನ್ನು ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು. ಮತ್ತೊಂದು ವಿಷಯ ಹೇಳ್ತೀನಿ, ಈ ನಾಲೆಜ್ ಎಲ್ಲ ನಿಮ್ಗೆ ಇರಲಿ. ಇಸ್ರೇಲ್ ಅಂತೇಳಿ ನಾವು ಹೇಳ್ತೇವೆ, ನಿಮ್ಗೊಂದು ವಿಷಯ ಗೊತ್ತಾ, ಇಸ್ರೇಲನ್ನು ನಾವು ಜಾಸ್ತಿ ದೂಷಿಸ್ತೇವೆ, ತುಂಬ ನಾವು ದೂಷಿಸ್ತೇವೆ. ನಿಮ್ಗೆ ಗೊತ್ತಾ, ಇಸ್ರೇಲಲ್ಲಿ ಮೋರ್ ದೆನ್ 50% ಜನ, ಹೈಯೆಸ್ಟ್ ಮೆಜಾರಿಟಿ ಜನ ಒಳ್ಳೆಯ ಮನುಷ್ಯತ್ವ, ಮಾನವೀಯತೆ ಇರುವಂತಹ ವ್ಯಕ್ತಿಗಳು, ಗೊತ್ತಾ ನಿಮಗೆ? ಅದೆಲ್ಲ ಅರ್ಥ ಮಾಡಬೇಕು. ಆ ದೇಶಕ್ಕೆ ವಿರುದ್ಧವಾಗಿರುವವರು ಏನು ನೀವು ಇಸ್ರೇಲ್ ಅಂತ ಹೇಳಿದರೆ, ನಾನು ಅದಕ್ಕೆ ಮೊನ್ನೆ ಒಂದು ಚಾನಲಲ್ಲಿ ನಾನು ಪ್ರೇ ಮಾಡಿರೋದು, ಇಸ್ರೇಲ್ಗೂ ಕೂಡ ಏನೂ ಆಗಬಾರ್ದು. ಯಾಕೆ ಗೊತ್ತಾ, ಅಲ್ಲಿ ಮೆಜಾರಿಟಿ ಜನ ಕೂಡ ಮನುಷ್ಯತ್ವದ ಪರ, ಮಾನವೀಯತೆ ಪರ, ಪ್ರೀತಿಯ ಪರ ಇರುವವರು. ಅದು ಗೊತ್ತಿರುವವರಿಗೆ ಗೊತ್ತಿರುತ್ತೆ. ಇನ್ನು ಅಮೇರಿಕ ಆದರೂ ಕೂಡ ನೀವು ಅನಿಸಿರ್ಬೋದು, ಅಮೇರಿಕ ಅಂತ ಹೇಳಿದರೆ ಅದು ಫುಲ್ಲು ರಾಷ್ಟ್ರ ಇನ್ನು ಕಂಪ್ಲೀಟ್ಲಿ ಇದು ಅಂತ. ಅಲ್ಲ, ಆ ಥರ ಯೋಚನೆ ಬರಲೇಬೇಡಿ. ನಾವು ಕೂಡ ಅಮೇರಿಕನ್ಸ್ನೆಲ್ಲ ಇಲ್ಲಿ ನಾವು ಗಲ್ಫ್ ಕಂಟ್ರಿಯಲ್ಲಿ ನೋಡ್ತೇವೆ, ಎಷ್ಟೋ ಪ್ರೀತಿಯಲ್ಲಿರುವವರಿದ್ದಾರೆ. ನಮ್ಗೆ ಏನಾದರೂ ಐಟಮ್ ಬೇಕಿದ್ರೆ ಏನು ತೆಗೆದುಕೊಂಡು ಬರುವವರಿದ್ದಾರೆ ಶಿಪ್ಪಲ್ಲೆಲ್ಲ. ತುಂಬ ಅದೆಲ್ಲ ನೀವು ಅರ್ಥ ಮಾಡಬೇಕು. ಇವಾಗ ನಮ್ಮ ಭಾರತ ದೇಶದಲ್ಲೂ ಕೂಡ ಹಾಗೇನೆ. ನಮಗೆ ಇವಾಗ BJP ಅಂತ ಎಲ್ಲ ಹೇಳುವಾಗ, ಅಲ್ಲಿ BJPಯಲ್ಲಿ 100% ಅವರು ಎಲ್ಲ ಮುಸ್ಲಿಮರಿಗೆ ಎದುರು ಅಂತ, ಡೆಫಿನೆಟ್ಲಿ ಆ ಭಾವನೆನೇ ಬೇಡ. ಸೊ ಡೆಫಿನೆಟ್ಲಿ ಒಳ್ಳೆಯವರು ಇರ್ತಾರೆ, ಒಳ್ಳೆಯವರು ಇದ್ದಾರೆ. ಮತ್ತೆ ಬೇರೆ ವಿಷಯದಲ್ಲೂ ಕೂಡ ನಮ್ಮಲ್ಲೇ ಹಾಗೇನೆ ತುಂಬ ಕೆಟ್ಟವರು ಇರ್ಬೋದು, ಅವರಲ್ಲಿ ಕೂಡ ಕೆಟ್ಟವರು ಇರ್ಬೋದು. ಸೊ ಹೀಗೇನೆ ಎಲ್ಲ ಕಡೆಯೂ ಕೂಡ ಒಳ್ಳೆಯದು ಕೆಟ್ಟದೆಲ್ಲ ಇದೆ. ಬಟ್ ನಮಗೆ ಒಂದೇ ಆ್ಯಂಗಲಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇನ್ನು ಇರಾನಿನ ವಿಷಯ ಕೂಡ ನೋಡಿ, ಎಲ್ಲ ತುಂಬ ಅಲ್ಲಿ ಫೇವರ್ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಅಲ್ಲಿ ಕೂಡ ಆಪೋಸಿಟ್ ಇದೆ ಆ ಕಂಟ್ರಿಗೆ. ಎಲ್ಲ ಕಡೆ ಇದನ್ನೆಲ್ಲ ನೀವು ಅರ್ಥ ಮಾಡಬೇಕು. ನಾವು ಯಾವುದೇ ರೀತಿಯಲ್ಲೂ ಕೂಡ ಒಂದೇ ಆಯಾಮದಲ್ಲಿ ಯಾರನ್ನು ಕೂಡ ನೋಡಲಿಕ್ಕೆ ಆಗೋದಿಲ್ಲ. ನಮ್ಮ ಇಸ್ಲಾಂ ದೀನ್ ಕೂಡ ನಮಗೆ ಅದನ್ನು ಕಲಿಸಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೆ ಒಬ್ಬ ವ್ಯಕ್ತಿನ ನಿರಂತರವಾಗಿ ದೂಷಣೆ ಮಾಡಬೇಕು, ಅವನನ್ನು ಇದೇ ಥರ ಮಾಡಬೇಕು ಅಂತ ಇಲ್ಲ. ಆ ಥರ ಅವನಿದ್ರೆ ಅವನಿಗೆ ಶಿಕ್ಷೆ ಕೊಡುವುದು, ಅವನ ಒಳ್ಳೆಯದು ಕೆಟ್ಟದ್ದು ಅದು ದೇವರಿಗೆ ಬಿಟ್ಟಂಥ ವಿಷಯ. ಅದನ್ನು ನಾವು ಕೈಗೆತ್ತಿಕೊಳ್ಬೇಕಾದಂಥ ಅವಶ್ಯಕತೆ ಏನಿಲ್ಲ. ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ಇನ್ನು ನೀವು ಯಾರನ್ನಾದರೂ, ನನ್ನನ್ನು ಬಿಡಿ, ನಾನು ಹೇಳಿದೆ, ನಾನು ವೆರಿ ಪಾಸಿಟಿವ್ ಮೈಂಡ್ ಸೆಟ್. ಇನ್ನು ಬೇರೆ ಯಾರನ್ನಾದರೂ ಕೂಡ ನೀವೇನಾದರೂ ಅವರ ಬಗ್ಗೆ ತೇಜೋವಧೆ ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲ ನಿಮ್ಮ ಮೈಂಡಲ್ಲಿದ್ದರೆ ಅದು ನಿಮ್ಮ ಮೂರ್ಖತನ ಅಷ್ಟೇ. ಅವನನ್ನು ದೇವರು ಮನಸ್ಸು ಮಾಡಿದರೆ ಯಾವ ಲೆವೆಲ್ಗೆ ಬೇಕಾದರೆ ರೀಚ್ ಮಾಡ್ಬೋದು. ನಾನು ಕೂಡ ಅಂಥ ಒಂದು ಮೈಂಡ್ ಸೆಟ್ ಇರುವಂಥ ಒಬ್ಬ ಹುಡುಗ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮೈಂಡಲ್ಲಿ ಇರ್ಬೋದು, ನಮ್ಮ ಫ್ಯಾಮಿಲಿ ಪ್ಯಾನಿಕ್ ಆಗ್ಬೋದು, ನಮ್ಮ ಫ್ಯಾಮಿಲಿಯವರು ನನ್ನ ಹತ್ರ ಕೇಳ್ಬೋದು. ನಮ್ಮ ಫ್ಯಾಮಿಲಿಯವರು ವೆರಿ ಸ್ಮೈಲಿ, ಸೇಮ್ ನನ್ನ ಹಾಗೇನೆ, ಅವ್ರಿಗೆ ಗೊತ್ತುಂಟು ನಾನು ಯಾವ ಥರ ಅಂತ. ಸೊ ದಯವಿಟ್ಟು ಅಂಥ ಒಂದು ಮೂರ್ಖತನದ ವಿಡಿಯೋ ಮಾಡಿ ಹಾಕಿ ಪೋಸ್ಟರ್ ಮಾಡಿ ನನ್ನ ಬಗ್ಗೆ ಏನೆಲ್ಲ ಆರ್ಟಿಕಲ್ ಬರೆದೆಲ್ಲ ಹಾಕುವಂಥ ಮೂರ್ಖತನಕ್ಕೆ ಹೋಗಬೇಡಿ. ಆ ಗಡ್ಡ ಹೆಂಡತಿ ಎಲ್ಲ ವಿಡಿಯೋ ಮಾಡೋದ್ರಲ್ಲಿ ನಾನು ಹೇಳೋದು, ಒಳ್ಳೊಳ್ಳೆ ಫುಡ್ ಎಲ್ಲ ಮಾಡಲಿಕ್ಕೆ ಕಲೀರಿ ನೀವು ಇಫ್ತಾರಿಗೆ. ಲೈಫಲ್ಲಿ ಸ್ವಲ್ಪ ಏನಾದರೂ ಅಚೀವ್ಮೆಂಟ್ ಎಲ್ಲ ಮಾಡಿ. ಮತ್ತು ಬೇರೆಯವರೆಲ್ಲ ತುಂಬ ಮಂದಿ ಕೆಟ್ಟ ಕಮೆಂಟ್ ಇದೆಲ್ಲ ಹಾಕಿದ್ದಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ. ಪಾಸಿಟಿವ್, ಜಗತ್ತಲ್ಲಿ ಅದೆಷ್ಟೋ ಕಲಿಯೋಕೆ ವಿಷಯಗಳಿದೆ, ಏನೆಲ್ಲ ಇದೆ ಜಗತ್ತಲ್ಲಿ, ಅದರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಮಾಡಿ. ನಾವು ಮಾಡ್ತಾ ಇದ್ದೀವಿ ಅಲ್ಹಮ್ದುಲಿಲ್ಲಾ. ಸೊ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಮೋದಿ ಅವರು ಇಂಟರ್ನ್ಯಾಷನಲಿ ವಿಷಯಕ್ಕೆ ಬಂದಾಗ, ಸ್ಪೆಷಲಿ ಗಲ್ಫ್ ಕಂಟ್ರಿಯಲ್ಲಿ ನಾವಾಗಿದ್ದೇವೆ, ಏನಾದರೂ ನಮಗೆ ತೊಂದರೆ ಆದರೆ ನಮಗೆ ದೊಡ್ಡ ಮಟ್ಟದ ಅವರು ರಕ್ಷಣೆಯನ್ನು ಕೊಡ್ಬೋದು ಅನ್ನುವಂಥ ವಿಶ್ವಾಸ ನಮಗಿದೆ. ಸೊ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ಅದರ ಜೊತೆ ನಾವು ಸಿಸ್ಟಮ್ ಆಗಿ ನಾವು ಬದುಕೋದು. ಅರ್ಥ ಆಯ್ತಲ್ಲ? ಇನ್ನು ನೀವು ಕೇಳ್ಬೋದು, ನಿಮಗೆ ದೇವರ ಮೇಲೆ ಭಯ ಇದೆ ಮತ್ತು ಮೋದಿ ಯಾಕೆ ಅಂತ. ದೇವರ ಮೇಲೆ ಭಯ ಇದೆ ಅಂತೇಳಿ ನಾನು ಇವಾಗ ಉಪವಾಸ ಬಿಡಲಿಕ್ಕಿದೆ, ನಾನು ಏನು ಫುಡ್ ಮಾಡಿದ್ದೆ, ನನಗೆ ಅಲ್ಲಿ ಬಂದು ಫುಡ್ ನಿಲ್ತದೆ? ಇಲ್ಲಲ್ವ? ಎಲ್ಲವನ್ನೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲವನ್ನೂ ಕೂಡ ನಾವು ಒಂದೇ ರೀತಿಯಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ. ಅಗೇನ್ ನಾನು ಕೇಳ್ತೇನೆ, ಎಲ್ಲರ ಜೊತೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರ ಜೊತೆ ಪ್ರೀತಿ ಇದೆ. ನೀವು ಏನೇ ಹೇಳಿದರೂ ಕೂಡ, ಏನೇ ಬದನಾಮ್ ಮಾಡಲಿಕ್ಕೆ ಹೊರಟರು, ಏನು ಹೆಸರು ಹಾಳು ಮಾಡಲಿಕ್ಕೆ ಹೊರಟರು ಕೂಡ ಅದು ವರ್ಕೌಟ್ ಆಗಲ್ಲ. ನೀವು ಮಾಡಿದರೂ ಕೂಡ ನಿಮಗೆ ಕ್ಷಮೆಯನ್ನು ನಾನು ನೀಡಿದ್ದೇನೆ ನನ್ನ ಕಡೆಯಿಂದ. ಸೊ ದಯವಿಟ್ಟು ನನಗೆ ಅಂತಲ್ಲ, ಯಾರಿಗೂ ಕೂಡ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ಶಾಲ್ಲ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರಿ. ಒಬ್ಬ ವ್ಯಕ್ತಿ ಒಂದು ದೇಶನೆಲ್ಲ ಒಂದೇ ಆ್ಯಂಗಲಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ನನಗೆ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಇತ್ತು. ದಯವಿಟ್ಟು ನಿಮ್ಮ ಸಮಯ ಎಲ್ಲ ವ್ಯರ್ಥ ಮಾಡಬೇಡಿ. ನಾನು ಕೂಡ ಹಾಗೇನೆ, ನೀವೆಲ್ಲ ಏನೋ ವಿಡಿಯೋ ಮಾಡಿ ಹಾಕಲಿ, ಅದು ಇದೆಲ್ಲ ಮಾಡ್ತಾ ಇದ್ರಿ ಅಲ್ಲ. ಸೊ ನಾನು ಅದರ ನಡುವೆ ತುಂಬ 1-2-3 ಕಂಟೆಂಟ್ ಎಲ್ಲ ಮಾಡಿದೆ ಬೇರೆ ಬೇರೆ ವಿಷಯದ ಬಗ್ಗೆ, 1-2-3 ಆರ್ಟಿಕಲ್ ಎಲ್ಲ ಬರೆದೆ.
ಮತ್ತು ಲಾಟ್ಸ್ ಆಫ್ ನಾನು ಹೇಳಿದಲ್ಲ, ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವೆರಿ ಆ್ಯಕ್ಟಿವ್. ನನಗೆ ನನ್ನದೇ ಆದಂತಹ ಟೈಮ್ಗೆ ನಾನು ಒಳ್ಳೆ ವ್ಯಾಲ್ಯೂ ಕೊಡ್ತೇನೆ. ಸೊ ಇದಾಗಿತ್ತು. ಸೊ ನನಗೆ ಕ್ಲಾರಿಟಿ ಕೊಡಲಿಕ್ಕೆ ಇದ್ದದ್ದು. ಥ್ಯಾಂಕ್ ಯು. ಜಜಾಕಲ್ಲಾಹ್ ಖೈರ್.